ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅರಿಜಾನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ನನ್ನ ಸರ ಹಾಕ್ಕೊಂಡು ನಾನು ಹಾಕ್ಕೊಂಡಿದ್ದನ್ನ ಅಮ್ಮ ನನಗೆ ಹಾಕ್ಕೊಂತ ಹೇಳ್ಬಿಟ್ಟು ಹಾಕ್ಕೊಂಡು ಬಾಯಿಗೆ ಹಾಕ್ಕೊತಿದ್ದಾರೆ ಸುಬ್ಬಿ. ಒನ್ಸ್ ಅಗೇನ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಸಿಂಪಲ್ಲಾಗೇ ಮಾಡೋದು. ಆಗ್ಲಿಂದ ನಡೆಸ್ಕೊಂಡು ಬಂದಿರೋದು ಹಾಗಾಗಿ ಸಿಂಪಲ್ಲಾಗಿ ಮಾಡ್ತೀವಿ. ಬನ್ನಿ ಹೇಗೆ ಮಾಡಿದ್ದಾರೆ ಅಮ್ಮ ಅಂತ ತೋರಿಸ್ತೀನಿ. ಈ ಥರ ಮಾಡೋದು ನಾವು. ಹೀಗೆ ಬಿಂದಿಗೆ ಮೇಲೆ ಸೀರೆ ತಂದಿರ್ತೀವಲ್ಲ, ಸೀರೆ ಬಳೆ ಒಡವೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ಸಜ್ಜಿಗೆ ಎಲ್ಲನೂ ಇಟ್ಟಿದ್ದಾರೆ ಅಮ್ಮ. ಹಾಗೆ ಪೂಜೆನೂ ಕೂಡ ಮಾಡಿದ್ದಾರೆ. ಬೆಳಗಿನ ಟಿಫನ್ ನಾನೇ ಉಪ್ಪಿಟ್ಟು ಮಾಡಿದೆ, ಆದರೆ ಯಾರೂ ತಿಂದಿಲ್ಲ. ಉಪ್ಪಿಟ್ಟು ಯಾರಿಗೂ ಇಷ್ಟನೂ ಆಗಲ್ಲ, ಹಾಗೆ ಒಬ್ಬಿಟ್ಟಿಗೆ ಕಳಿಸಿಟ್ಟಿದ್ದೀವಿ. ಆಮೇಲೆ ಹೊಡೆಗೆ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆಯಿಂದನೇ ನೆನೆಸಿಟ್ರೆ ಅದು ಚೆನ್ನಾಗಿ ಸಂಜೆ ಅಷ್ಟು ನಾವು ಮಾಡೋಷ್ಟು ಸಂಜೆನೇ ಆಗುತ್ತಲ್ಲ, ಸಂಜೆ ಅಷ್ಟರೊಳಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದು ಪಲ್ಯಗೆ ನಾನು ಬೆಳಗ್ಗೆನೇ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ, ಅವಳು ಶನಿನೂ ಕೂಡ ಎದ್ದಿದ್ಲು. ಹಾಗಾಗಿ ಮತ್ತೆ ಮಲ್ಕೊಂಡು ತಿಂಡಿ ತಿಂದು ಇವಾಗ ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ಮಾಡಿಸಿಲ್ಲ ಇನ್ನೂ. ಶನ ಹಾಯ್ ಮಾಡಿ. ಏನೇನು ಹಾಕ್ಕೊಂಡಿದ್ದೀರಾ? ಸರ ಹಾಕ್ಕೊಂಡಿದ್ದೀರಾ? ಯಾರ್ದು? ನಿಮ್ದು ಸರ? ವಾವ್, ಸೂಪರ್ ಆಗಿದೆ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ಸ್ ಹೇಳಿ, ಜೋರಾಗಿ ಹೇಳಬೇಕು. ಹ್ಯಾಪಿ ವರಮಹಾಲಕ್ಷ್ಮಿ. ರೈಟ್ ಹ್ಯಾಂಡ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಅವಳಿಗೂ ಇನ್ನೂ ಸ್ನಾನ ಮಾಡಿಸಿಲ್ಲ, ಮಾಡಿಸ್ಬೇಕು. ಮಾಡಿಸಿ ಅಮ್ಮನೂ ಸ್ವಲ್ಪ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಮಧ್ಯಾಹ್ನ ಹಾಗೆ ಬರ್ತಾರೆ. ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಶೇನಿಗೂ ಸ್ನಾನ ಮಾಡಿಸ್ಕೊಂಡು ಆಮೇಲೆ ಸಿಗ್ತೀನಿ. ಅಮ್ಮ ಪುಳಿಯೋಗರೆಗೆಲ್ಲ ರೆಡಿ ಮಾಡ್ಕೊತಿದ್ರು. ನನಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಪುಳಿಯೋಗರೆ ಮಾಡ್ತಾಯಿದ್ದಾರೆ. ಏನಂದರೆ ನಾವು ಮನೆಯಲ್ಲೇ ನಮ್ಮ ಅಮ್ಮನ್ನೇ ಎಲ್ಲ ರೆಡಿ ಮಾಡ್ಕೊತಾರೆ, ನಾವು ಅಂಗಡಿಯಿಂದ ಏನು ತೊಗೊಂಡು ಬರಲ್ಲ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಿರು. ನಾನು ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಇದಕ್ಕೆ ನಿಮಗೆ ಈ ರೆಸಿಪಿ ಇದು ಹೇಗೆ ಮಾಡೋದು ಅಂತೆಲ್ಲ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಶೈನು ಮಾಡೋ ಕೆಲಸ ಪಾಪ ನಮ್ಮಮ್ಮಂಗಿಲ್ಲ ಅಂತ ಹೇಳಿಬಿಟ್ಟು ಇನ್ನೂ ಕೆಲಸ ಕೊಟ್ಟರು. ಎಲ್ಲ ಕಾಳು ಮಿಕ್ಸ್ ಮಾಡಿ ಇಟ್ಟಿದ್ರು, ಅದನ್ನೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಆಯಿತು. ಸುಬ್ಬೆ, ಏನು ಮಾಡ್ತಿದ್ಯಾ? ನೀನು ಆಟ ಆಡ್ತಿದ್ಯಾ? ಇಷ್ಟು ಜೋರಾಗಿ ಹಿಂಗೆ ಗುಮ್ಮ ಆಟ ಆಡ್ತಿದ್ಯಾ? ನಿಧಾನಕ್ಕೆ ಓಡಾಡಿ, ನಿಧಾನ ನಿಧಾನ. ಶೈನು ಆಟ ಆಡಿ ಸುಸ್ತಾಗಿ ಪಾಪ ಮಲ್ಕೊಂಡ್ರು. ಅವ್ರನ್ನ ಮಲಗಿಸ್ಬಿಟ್ಟು ಒಬ್ಬಿಟ್ಟು ಮಾಡಬೇಕು, ಇಲ್ಲಾಂದರೆ ಒಬ್ಬಿಟ್ಟು ಮಾಡೋಕ್ಕೆ ಬಿಡಲ್ಲ. ನಾನು ಹಾಗೆಯೇ ತೊಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಒಬ್ಬಿಟ್ಟು. ಬಂಗಾರಿನೂ ಕೂಡ ತುಂಬ ಚೆನ್ನಾಗಿದೆ ಒಬ್ಬಿಟ್ಟು ಅಂತೆಲ್ಲ ಹೇಳ್ತಾಯಿದ್ರು. ಖುಷಿ ಆಯಿತು. ಅಲ್ಲ, ಸ್ನಾನ ಮಾಡಿಲ್ಲ, ಏನಿಲ್ಲ, ಹುಟ್ಟು ಗಬ್ಬ ನೀನು ಅಂತ. ಕೈಲೆ ತಿಂದು ಆಗಲ್ಲ ಕಣ ಬಂಗಾರ. ಹೋಗ್ಬಿಟ್ಟು ಹೆಂಗಿತ್ತು? ಸ್ವೀಟ್ ಇತ್ತು, ಚೆನ್ನಾಗಿತ್ತು. ಆಲ್ರೆಡಿ ಟೈಮ್ ಆಗಿತ್ತು, ಹಾಗಾಗಿ ಬಂಗಾರಿಗೆ ಊಟ ಕೊಟ್ಟು ವಡೆನ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಬೇಕು ಅಂತ ಬುಟ್ಟಿ ಹಾಕ್ಕೊಂಡೆ. ವಡೆ, ಆಮೇಲೆ ಪುಳಿಯೋಗರೆ, ಆಮೇಲೆ ಪುಳಿಯೋಗರೆ ಗೊಜ್ಜು, ಪಲ್ಯ, ಅಡುಗೆ ಎಲ್ಲ ಮಾಡಾಯಿತು. ಇನ್ನು ಬ್ಯಾಟಿಂಗ್ ಅಷ್ಟೇ ಇರೋದು. ಫುಲ್ ಬ್ಯಾಟಿಂಗ್ ಮಾಡೋಣ. ಬ್ಯಾಟಿಂಗ್ ಆದಮೇಲೆ ಇವತ್ತು ಆಂಟಿ ಮನೆ ಹತ್ರ ಹೋಗಬೇಕು. ಹೋಗಿ ಬರೋಣ, ರೆಡಿ ಆಗೋಣ. ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಊಟ ಮಾಡಬೇಕು, ಇನ್ನೂ ಊಟ ಮಾಡಿಲ್ಲ ನಾನು. ಇನ್ನೂ ಶೈನು ಇನ್ನೂ ಮಲಗಿದ್ದಾರೆ. ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಹಬ್ಬದ ಊಟ ಮಾಡೋಕ್ಕೆ ಒಂಥರ ಚಂದ. ಆಮೇಲೆ ಒಬ್ಬಿಟ್ಟು ಕೂಡ ಮಾಡಿದ್ದೀವಿ. ನೀವು ಮನೇಲಿ ಏನೇನು ಮಾಡಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿ. ನಮ್ಮ ಶೈನಿಗೆ ಈಗ ಬಳೆ ತರಕ್ಕೆ ಹೋಗ್ತಾಯಿದ್ದೀವಿ.
ನೆನ್ನೆಯಿಂದ ಪಾಪ ಶನಿ ಏನು ತಿಂತ ಇದೆಯಾ? ಖಾರ ಆಯ್ತಾ? ಮೆಣಸಿನ್ಕಾಯಿ ತಿಂದ್ಬಿಟ್ರಾ? ಅಯ್ಯೋ, ಖಾರ ಆಯ್ತಾ? ಬನ್ನಿ ಹೋಗಿ. ಏನು ತರಕ್ಕೆ ಹೋಗ್ತಿದ್ದೀವಿ ಶೇನು? ಅಯ್ಯೋ, ಖಾರ 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 ಆಯ್ತಾ? ನೆನ್ನೆ ಅಂಗಡಿ ಹತ್ರ ಹೋದ್ವಿ, ತುಂಬ ಜನ ಇದ್ದರು. ಅವಳಿಗೆ ಒಂದು ದೊಡ್ಡದಾದರೆ ಒಂದು ಸಣ್ಣ ಸಿಕ್ತಿತ್ತು, ಹಾಗಾಗಿ ಅವಳಿಗೆ ಬಳೆ ತೊಗೊಂಡು ಬಂದಿರಲಿಲ್ಲ. ಇಲ್ಲ, ಹಾಗಾಗಿ ಈಗ ಬಳೆ ಬೇಕಂತೆ ನಮ್ಮ ಲಕ್ಷ್ಮಿಗೆ, ಪುಟ್ಟ ಲಕ್ಷ್ಮಿಗೆ. ಅದಕ್ಕೆ ಬಳೆ ತರಕ್ಕೆ ಹೋಗ್ತಾ ಇದ್ದೀವಿ. ಏನು ತಿಂತಿದ್ಯಾ ಕಂದ? ಒಡೆ. ಥ್ಯಾಂಕ್ ಯು. ನಮ್ಮನೆ ಪುಟ್ಟಲಕ್ಷ್ಮಿ ಅಲ್ವಾ ಶೇನು? ಏನು ತರಬೇಕವ? ನಿಂಗೇನು ಬೇಕು? ಬಳೆ ಬೇಕಾ? ಎಲ್ಲಿಗೆ ಹಾಕೋತೀರಾ ಬಳೆನಾ? ಅಲ್ಲಿಗೆ ಹಾಕೋತೀರಾ? ಆಯ್ತು, ಹೋಗೋಣ. ಬಳೆ ತರಕ್ಕೆ ಹೋಗೋಣ. ನಡೀರಿ ಹೋಗೋಣ. ಬಳೆ ನೋಡ್ಕೊಂಡು ಬಂದ್ವಿ. ಬಳೆ ಒಂದು ಎಲ್ಲೂ ಸಿಗ್ತಾನೆ ಇಲ್ಲ. ಹಾಗಾಗಿ ಈಗ ರೆಡಿ ಆಗೋಣ ಅಂತ ಸ್ವಲ್ಪ ಆಂಟಿ ಮನೆ ಹತ್ರ ಹೋಗಬೇಕಿತ್ತು. ಹಾಗಾಗಿ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ನಮ್ಮಮ್ಮ ನನಗೆ ಫೋಟೋ ತಗೊಳ್ಳೋಕ್ಕೂ ಬಿಡಲಿಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೂ ಬಿಡಲಿಲ್ಲ. ಹಾಗೇ ಕರ್ಕೊಂಡು ಹೋಗ್ಬಿಟ್ರು. ಮಳೆ ಬೇರೆ ಬರ್ತಿದೆ, ಬಾ, ಆಮೇಲೆ ಶನಿ ಬೇರೆ ಕರ್ಕೊಂಡು ಹೋಗಬೇಕು, ಶೀತ ಆಗುತ್ತೆ ಪಾಪುಗೆ ಅಂತ ಹೇಳಿ ಹಾಗೇ ಕರ್ಕೊಂಡು ಹೋದ್ರು. ನಾನು ಅಲ್ಲಿ ವೀಡಿಯೋದು ಮಾಡ್ಕೊತಾ ಇದ್ದೆ. ಅವರು, ನಾವು ಯಾರ ಮನೆಗೆ ಹೋಗಿರೋದು ಅಂದರೆ ಓನರ್ ಮನೆ, ಅಂದರೆ ನಾವು ನಮ್ಮಮ್ಮ ಕೆಲಸ ಮಾಡ್ತಾರಲ್ಲ ಅವ್ರ ಮನೆಗೆ ಹೋಗಿರೋದು. ಅರಿಶಿನ ಕುಂಕುಮ ಕರೆದಿದ್ರು. ಹಾಗೆಯೇ ಶೈನು ಕೂಡ ಅಲ್ಲಿ, ಅಮ್ಮ ಅಲ್ಲಿ ಏನು ರ್ಯಾಬಿಟ್ ಇದೆ, ಅದಿದೆ ಇದಿದೆ ಅಂತ ಹೇಳಿ ಇದು ಮಾಡ್ತಿದ್ರು. ಆಮೇಲೆ ಜಾಮೂನ್ ಕೊಟ್ಟಿದ್ರು. ನನಗೆ ಎಲ್ಲಿ ತಿನ್ನಕ್ಕೆ ಬಿಡ್ತಾಳೆ ನನ್ನ ಮಗಳು, ಅವಳೇನೆ ಕಿತ್ಕೊಂಡು ತಿಂತಾಯಿದ್ಲು. ಆಮೇಲೆ ಅಲ್ಲಿಂದ ಬಂದ್ವಿ. ಆಮೇಲೆ ಮತ್ತೆ ಪಕ್ಕದ ಮನೆ ಆಂಟಿನೂ ಅರಿಶಿನ ಕುಂಕುಮ ಕರೆದಿದ್ರು. ಅವ್ರ ಮನೆಗೆ ಹೋಗಿ ಅಲ್ಲೂ ಹೋಗಿ ಬಿಡಲ್ಲ, ಎಲ್ಲೋದ್ರೂ ನಮ್ಮ ಶೈನು ಬಿಡಲ್ಲ, ಅಲ್ಲೂ ಕೂತ್ಕೊಂಡು ಆಟಾಡ್ತಾ ಇದ್ಲು. ಆಮೇಲೆ ಅಮ್ಮನ ಫ್ರೆಂಡ್ ಒಬ್ಬರು ಇದ್ದಾರೆ, ವನಿತಾ ಆಂಟಿ ಅಂತ, ಅವ್ರ ಮನೆಗೆ ಹೋದ್ವಿ. ಅಲ್ಲಿಂದ ಮತ್ತೆ ನಮ್ಮ ಆಂಟಿ ಮನೆಗೆ ಹೋದ್ವಿ. ಆಂಟಿ ಮನೇಲಿ ಎಲ್ಲ ಸ್ವಲ್ಪ ಊಟ ಮಾಡಿಕೊಂಡು ಶೈನು ಕೂಡ ಆಟಾಡ್ತಿದ್ಲು. ಅಲ್ಲಿಗೆ ಹೋದ್ರೆ ಅಂತೂ ನಮ್ಮ ರುಚಿತನ ಜೊತೆ ಸೇರಿಕೊಂಡು ಆಟ ಆಡ್ತಾನೇ ಇರ್ತಾರೆ. ಬರೋಕ್ಕೆ ಮನಸ್ಸೇ ಇರಲ್ಲ ನಮ್ಮ ಶೈನುಗೆ. ರುಚಿತನೂ ಅಷ್ಟೇ, ಅಕ್ಕ ಹೋಗ್ತೀರಾ ಅಂತ ಪಾಪ ಬೇಜಾರು ಮಾಡ್ಕೊತಾ ಇದ್ರು. ಅಲ್ಲಿಂದ ಮನೆಗೆ ಬಂದ್ವಿ ಡೈರೆಕ್ಟು. ಮನೆಗೂ ಅರಿಶಿನ ಕುಂಕುಮಕ್ಕೆ ಹೋಗಿ ಈಗ ಜಸ್ಟ್ ಮನೆಗೆ ಬಂದ್ವಿ. ಇವತ್ತು ಈ ಥರ ರೆಡಿ ಆಗಿದ್ದೆ. ಹಾಕೊಳ್ಳಿ, ಅರಿಶಿನ ಅದು. ಹಾಯ್ ಮಾಡಿ, ಬ್ಲ್ಯಾಂಕಿಸ್ ಕೊಡಿ. ಹ್ಯಾಪಿ ವರಮಹಾಲಕ್ಷ್ಮಿ. ಓಕೆ, ವರಮಹಾಲಕ್ಷ್ಮಿ ಬ್ಲಾಗ್ ಈ ಥರ ಇತ್ತು ನಂದು. ನಾವೇನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವೇನು ಲಕ್ಷ್ಮಿನೆಲ್ಲ ಕೂರಿಸಲ್ಲ ಮಾಡಿ, ಕೂರಿಸಲ್ಲ, ನಾವು ಸಿಂಪಲ್ಲಾಗೇ ಮಾಡೋದು ಆಗ್ಲಿಂದನೂ ಅಷ್ಟೇ. ಹಾಗಾಗಿ ನಂದು ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು. ನಿಮ್ಮದೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೂ ಹರಿಜನ ಯೂಟ್ಯೂಬ್ ಚಾನಲಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ. ಬಾಯ್ ಬಾಯ್ ಮಾಡು. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.